ಸುಸ್ಥೆ ಆಗದ ನಮ್ಮ ದೇಹದ ಅಂಗವೆಂದರೆ ಅದು ನಾಲಿಗೆ. ನನಗೂ ಈ ವಿಚಾರ ತುಂಬಾ ಮುಂಚೆ ಗೊತ್ತಿರಲಿಲ್ಲ ರೀ. ನೀವು 24 ಅವರ್ಸ್ ಮಾತಾಡಿದ್ರು ಸುಸ್ತಾಗಲ್ವಂತೆ ನಾಳೆ. ಅದಕ್ಕೆ ಇರಬೇಕು, ಜನ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ ಅಲ್ವೇ. ಪುರಂದರದಾಸರು ಏನ್ ಹೇಳಿದ್ರು? ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ಬಿಟ್ರು ಅವರು. ಇನ್ನು ಅಗತ್ಯಕ್ಕೆ ತಕ್ಕ ಹಾಗೆ ಮಾತಾಡೋರ ಸಂಖ್ಯೆನೂ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಅಲ್ವೇ. ನಾವೇನ್ ಮಾಡ್ಬೇಕು? ಅನಗತ್ಯ ಮಾತುಗಳಿಗೆ ಕತ್ರಿ ಹಾಕಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಇದೆ ಗಾದೆ. ಆದ್ರೆ ನಾವು ಅರ್ಥ ಮಾಡ್ಕೊಂಡಿದೀವ? ಯೋಚನೆ ಮಾಡಬೇಕು. ನಂದೊಂದು ಮಾತಿದೆ, ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು. ಹಾಗೇನೆ ಮೌನ ಒಂದು ಅರ್ಥ ನೀಡಿದರೆ ಅತಿಯಾದ ಮೌನ ನಾನಾ ಅರ್ಥವನ್ನ ನೀಡಬಹುದು. ಆ ದಿಶೆಯಲ್ಲಿ ನಾವು ಮಾತನಾಡಬೇಕು ನಿಜ. ಆದ್ರೆ ಏನು ಮಾತಾಡ್ತೇವೆ ಅದ್ರ ಬಗ್ಗೆ ನಮಗೆ ಅರಿವು ತಿಳುವಳಿಕೆ ಇದ್ಕೊಂಡು ಮಾತಾಡಬೇಕು. ಏನಂತೀರಿ? ಈಗ ಒಂದ್ಸರಿ ನಾಲಿಗೆಗೆ ಹಲ್ಲುಗಳಿಗೆ ಜಗಳ ಆಯ್ತಂತೆ. ಹಲ್ಲು ನಾನು ಶ್ರೇಷ್ಠ ಅಂತಂತೆ. ಆಗ ನಾಲಿಗೆ ಹೇಳ್ತಂತೆ, ನಾನು ಒಂಚೂರು ಹೆಚ್ಚು ಕಡಿಮೆ ಮಾತಾಡಿದ್ರೆ ನೀನು ಎಲ್ಲ ಹಲ್ಲುನು ಡಮಾರ್ ಅಂತ. ಓಕೆ, ಸೊ ಇದೊಂದು ಕತೆ ನಾನು ಓದಿದ್ದೆ. ಈಗ ಈ ವಿಚಾರದ ಬಗ್ಗೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಬರ್ತಾನೆ. ಗಂಗಾವತಿ ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಆ ನಿಜ ಸರ್, ಸುಸ್ಥೆ ಆಗದ ನಮ್ಮ ದೇಹದ ಅಂಗ ಅಂದ್ರೆ ನಾಲಿಗೆ. ನಮ್ ದೇಹದಲ್ಲಿ ಪ್ರತಿಯೊಂದು ಅಂಗಗಳಿಗೂ ಒಮ್ಮೆಲ್ಲ ಒಮ್ಮೆ ಸುಸ್ತು ಅಂತಕ್ಕಂಥದ್ದಾಗುತ್ತೆ. ಕಣ್ಣುಗಳು ದಣಿಯುತ್ತವೆ, ಕಾಲ್ಗಳು ನಿಶಕ್ತ ಆಗ್ತವೆ. ಆದ್ರೆ ಎಷ್ಟು ಮಾತಾಡಿದ್ರು ಅದಕ್ಕೆ ಕೊನೆ ಅಂತಕ್ಕಂಥದ್ದೇ ಇಲ್ದಂಗೆ ಬಡಬಡಾಯಿಸ್ತಿರ್ತಕ್ಕಂಥ ಅಂಗ ಅಂದ್ರೆ ನಾಲ್ಗೆ. ಆದ್ರೆ ಇದ್ರಲ್ಲಿ ಏನೋ ದೋಷ ಇಲ್ಲ. ಆದ್ರೆ ಆಡುವ ಮಾತುಗಳ ಗುಣಮಟ್ಟದ ಆಧಾರದ ಮೇಲೆ ಇದು ಒಳಿತು ಕೆಡುಕು ಅನ್ನೋದು ನಮ್ಗೆ ನಿರ್ಧಾರಿತ ಆಗುತ್ತೆ. ಹಾಗಾಗಿ ಮಾತು ಎಷ್ಟು ಆಡ್ತೀವಿ ಅನ್ನೋದಕ್ಕಿಂತಲೂ ಆ ಮಾತಿನ ಗುಣಮಟ್ಟದ ಕಡೆಗೆ ನಾವು ಗಮನ ಕೊಟ್ರೆ ಶ್ರೇಷ್ಠತೆಯ ಅಡೆಗೆ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಮಾತುಗಳು ಹೇಗಂದ್ರೆ, ಈ ಮಾತಿನಿಂದಲೇ ನಮ್ಗೆ ಜಗಳಗಳಂತಕ್ಕಂಥದ್ದು ಉಂಟಾಗುತ್ತೆ. ಮಿತ್ರತ್ವ ವೈರತ್ವ ಅಂತಕ್ಕಂಥದ್ದು ಬೆಳೆಯೋದಕ್ ಮೂಲನೇ ಈ ಮಾತು. ಹಾಗೇನೆ ನಮ್ಮ ಸ್ನೇಹ ದ್ವೇಷಕ್ಕೆ ಕಾರಣ ಮೂಡಿಸೋದೇ ಈ ಮಾತು. ಹಾಗಾಗಿ ಮಾತನ್ನ ಜಾಸ್ತಿ ಆಡೋದಕ್ಕಿಂತಲೂ ಆ ಮಾತುಗಳ ಅರ್ಥವನ್ನ ತಿಳಿದುಕೊಂಡು, ಆ ಮಾತಿನ ಗೂಢಾರ್ಥವನ್ನ ತಿಳಿದುಕೊಂಡು, ಒಳಾರ್ಥವನ್ನ ತಿಳಿದುಕೊಂಡು ಮಾತಾಡಿದಾಗ ಮಾತ್ರ ನಮ್ಮ ಮಾತು ಅದು ಒಂದು ಮಂತ್ರದಂತೆ ಕೆಲಸ ಮಾಡುತ್ತೆ. ಮಾತಿಗಿಷ್ಟು ಶಕ್ತಿ ಇದೆ ಹೇಳಕ್ಕಾಗಲ್ಲ. ಅದು ಸೋತವರನ್ನ ಪುನಶ್ಚೇತನಗೊಳಿಸುತ್ತೆ. ಆತ್ಮವಿಶ್ವಾಸ ಕಳೆದುಕೊಂಡವನಲ್ಲೂ ಕೂಡ ಆತ್ಮವಿಶ್ವಾಸವನ್ನ ತುಂಬುವಂತ ಶಕ್ತಿ ಇದೆ. ಮಾತು ನಮಗೆ ಬದುಕನ್ನ ಕಟ್ಟಿಕೊಡುತ್ತೆ. ಅದೇ ಮಾತು ಒಂದು ವ್ಯಕ್ತಿಯ ಬದುಕನ್ನು ಕೂಡ ನಾಶ ಮಾಡುತ್ತೆ. ಹಾಗಾಗಿ ನಾವು ಯಾವುದರ ಭಾಗ ಆಗ್ಬೇಕು ಅಂತ ಮೊದಲು ಆಯ್ಕೆ ಮಾಡ್ಕೊಂಡು ಆ ತರದ ಒಂದು ತರಬೇತಿಯನ್ನ ನಮ್ಮ ನಾಲಿಗೆಗೆ, ಮನಸ್ಸಿಗೆ, ಬುದ್ಧಿಗೆ ತಾಲೀಮು ಕೊಟ್ಟಾಗ ಮುಂದೆ ಬರುವಂತಹ ಮಾತುಗಳು ತುಂಬಾ ಅರ್ಥಪೂರ್ಣವಾಗಿರ್ತವೆ. ಆ ಮಾತುಗಳು ಪ್ರತಿಯೊಬ್ಬರ ಮಾತಿನಲ್ಲಿ ಕೇಳುಗರ ಮನಸ್ಸಿನಲ್ಲಿ ಛಾಪನ್ನ ಮೂಡಿಸೋದಕ್ಕೆ, ಅವ್ರ ಮನಸ್ಸಿನಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಒಂದು ಏನಂತಂದ್ರೆ, ಮಾತು ಆಡೋದು ತಪ್ಪಂತಲ್ಲ, ಆ ಮಾತಿನ ಒಳಾರ್ಥವನ್ನ ತಿಳಿದುಕೊಂಡು ಆಡಿ ಎಲ್ಲರ ಮನಸ್ಸಿನಲ್ಲೂ ಒಂದು ಒಳ್ಳೆ ಸವಿನೆನಪಾಗಿ ಉಳಿಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಸ್, ಅನಂತ ಕೃಷ್ಣ ಮೋಹನ್ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್, ಅನಂತ ಕೃಷ್ಣ ಮೋಹನ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನಾವು ನಾಲಿಗೆ ಮಾತಾಡೋದು, ನಾವು ಕೈಯಿಂದ ಕೆಲಸ ಮಾಡಿದ್ರೆ ಆ ಎಲ್ಲವನ್ನೂ ನಮ್ಗೆ ನೋವುಗಳು ಕಾಣ್ತವೆ. ಕಿವಿಯಿಂದ ಕೇಳೋದ್ರಿಂದ, ಕಣ್ಣಿಂದ ನೋಡೋದ್ರಿಂದ ಎಲ್ಲದನ್ನು ನೋವು ಮಾಡುತ್ತೆ. ಬಟ್ ನಾಲಿಗೆ ಏನಿದೆಲ್ಲ ಅದು ನಿರಂತರವಾಗಿ ನಿನ್ ಮಾತು ತಪ್ಪಿದ್ರೆ ಟೋಟಲ್ ದೇಹನೇ ಅನ್ಬ್ಯಾಲೆನ್ಸ್ ಆಗೋಗ್ಬಿಡ್ತೈತೆ. ಅಷ್ಟು ಪವರ್ಫುಲ್ ನಾಲ್ಗೆದು. ನಾಲ್ಗೆ ನೀನು ಯಾವ ರೀತಿ ಚೆನ್ನಾಗಿ ಮಾತಾಡೋದು, ಮಧುರವಾಗಿ, ಸ್ನೇಹವಾಗಿ, ಸೌಹಾರ್ದವಾಗಿ, ಸಂತೋಷದಿಂದ ನಾವು ಯಾರ ಹತ್ರ ನಾವು ಮಾತಾಡ್ತಿರ್ತೀವೋ ಅಲ್ಲಿಂದನೇ ಸ್ನೇಹ ಚೆನ್ನಾಗಿ ಬೆಳೀತಾ ಇರ್ತೈತಿ. ಅದನ್ನ ಬಿಟ್ಟು ನಾವು ಯಾವುದೋ ಒಂದು ತಪ್ಪಾದ ಪದ ಬಳಸಿದ್ರು, ತಪ್ಪಾದ ಮಾತಾಡಿದ್ರು ನಮ್ಮಲ್ಲಿ ಇರೋದ್ರಲ್ಲಿ ಎಲ್ಲಾ ಅಶಾಂತಿ ಮಾಡ್ತೈತಿ. ಟೋಟಲ್ ಮನುಷ್ಯನ ಮಾನಸಿಕ ಸ್ಥಿತಿನೂ ಕೂಡ
ಅಲ್ಗೈತೈತಿ ಅಂತ ಪವರ್ಫುಲ್ ನಾಲಿಗೆ. ಸೊ ನಾಲಿಗೆಗೆ ಯಾವಾಗ ನಾವು ಮಾತಾಡೋದು ಯಾವ್ದನ್ನಾಗ್ಲಿ ಪ್ರೀತಿ ಇದರಿಂದ ಇರಬೇಕು. ದಿನಚರಿ ನಾವು ಏನ್ ಮಾಡ್ತಾ ಇದೀವಿ, ನಾವು ಎಲ್ಲೆಲ್ಲಿ ಅಡ್ಡಾಡ್ತಾ ಇದೀವಿ, ಎಲ್ಲೆಲ್ಲಿ ನೋಡ್ತಾ ಇದೀವಿ, ಎಲ್ಲವನ್ನು ಒಂದೊಂದು ಸಂದರ್ಭದಲ್ಲಿ ಮೌನವಾಗಿ ಇರೋದು ಕೂಡ ಬಹಳ ಒಳ್ಳೇದಾಗುತ್ತೆ. ಬರೇ ಸಂದರ್ಭ ಸಿಕ್ಕಿದೆ ಅಂತೇಳಿ ನಾವು ಯಾವ್ದಾದ್ರು ಒಂದು ಪದ ಅಂದ್ರೂ ಕೂಡ ಅಲ್ಲಿ ಅರ್ಥ ಬೇರೆ ಸಿಗ್ಬೋದು. ಅದಕ್ಕಾಗಿ ನಾಲಿಗೆಯನ್ನ ಯಾವಾಗ್ಲೂ ನಾವು ಒಂದು ಮನಸ್ಸು ನಾಲಿಗೆ ಎರಡನ್ನೂ ಒಂದಾಗಿಟ್ಕೊಂಡು ಮಾತಾಡಿದಾಗ ಒಂದು ಪೂರ್ವವಾದ ಸಮಾಜ ನಾವು ಸೃಷ್ಟಿ ಮಾಡ್ಕೋಬಹುದಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್, ನಮ್ಮ ವಿಜಯಪುರದ ನೇತ್ರಾವತಿ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ನೇತ್ರಾವತಿ ಮೇಡಮ್. ನಮಸ್ತೆ ಸರ್. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿದೆ. ಸುಸ್ತೇ ಆಗದ ನಮ್ಮ ದೇಹದ ಅಂಗವೆಂದರೆ ಅದು ನಾಲಿಗೆ ಅಂತ ಹೇಳಿ. ಇದು ತುಂಬಾ ಸಾಕಷ್ಟು ಎಲ್ಲಾ ಅಂಗಗಳು ನೋಡ್ತೀವಿ, ದೇಹದ ಸಾಕಷ್ಟು ಅಂಗಗಳಿವೆ. ಆದ್ರೆ ನಾಲಿಗೆ ಅನ್ನುವ ಅಂಗಕ್ಕೆ ಒಂದು ರಾಜ ಕಿರೀಟವನ್ನೇ ಕೊಡಬಹುದು ಸರ್, ಯಾವುದೇ ಸಂಶಯ ಇಲ್ಲ. ಒಂದು ರಾಜ ಕಿರೀಟವನ್ನ ತೊಡಸ್ಬಹುದು ಅದಕ್ಕೆ. ಯಾಕಂದ್ರೆ ಈಗ ನಾಲಿಗೆ ನಾವು ಬರೀ ಕೇವಲ ರುಚಿ ನೋಡಕ್ ಅಂತ ಹೇಳಿ ಅಷ್ಟೇ ಸೀಮಿತ ಆಗಿಲ್ಲ ಅದು. ಯಾಕಂದ್ರೆ ಭಾಷೆಯ ಹುಟ್ಟು ಮತ್ತು ಸಂಸ್ಕೃತಿಯ ಪ್ರತಿಬಿಂಬ, ಭಾವನೆಗಳ ಒಂದು ಸಾರಥಿ ಅಂತಾನೆ ಹೇಳ್ಬೋದು. ಈಗ ನಾವು ಯಾವುದೇ ಜೀವನದಾಗ ಒಂದು ದಿಕ್ಕು ಬದಲಾಯಿಸುವ ಒಂದು ಅಂಗ ಇದೆ ಅಂದ್ರ ಅದು ನಾಲಿಗೆ ಅಂತೇಳಿ ಹೆಮ್ಮೆ ಅಂತ ಹೇಳ್ಕೋಬಹುದು. ನಮ್ಮ ಜೀವನದ ದಿಕ್ಕವನ್ನೇ ಬದಲಾಯಿಸ್ತದ ಅದು. ಅಂದ್ರ ನಾಲಿಗೆ ಮಾತನಾಡುವಾಗ ಮತ್ತು ತಿನ್ನುವಾಗ, ನುಂಗುವಾಗ ಎಷ್ಟೋ ಉಚ್ಚಾರಣೆ ಮಾಡ್ತದ. ಮತ್ತ ಬಾಯಿ ಮುಚ್ಚಿದ್ರೂ ಒಳ ಮನಸ್ಸಿನೊಂದಿಗೆ ಮಾತಾಡ್ತಿರ್ತದ ಅದು ನಾಲಿಗೆ. ಅದಕ್ಕೆ ಎಂದೂ ದಣಿವಿಲ್ಲ, ಅದಕ್ಕೆ ಸುಸ್ತು ಅನ್ನೋದಿಲ್ಲ. ಅಂತ ಅಂಗ ಎಂತ ಹೆಮ್ಮೆಯ ಒಂದು ಅಂಗ. ಇದಕ್ಕೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಈ ಅಂಗಕ್ಕೆ ಅಂತ ಹೇಳಕ್ ಇಷ್ಟಪಡ್ತ. ಮತ್ತ ಈಗ ನಾಲಿಗೆ ಮನಸ್ಸಿನ ಒಂದು ಕನ್ನಡಿನೇ ಅಂತ ಹೇಳ್ಬೋದು ಸರ್. ಇದು ನಾಲಿಗೆ ಒಂದು ಕನ್ನಡಿ ತರ. ನಾಲಿಗೆ ನಮಗೆ ಮಾತ್ರ ಶತ್ರುನು ಹೌದು, ಮಿತ್ರನು ಹೌದು ಸರ್. ಒಂದು ಮಾತ ಒಳ್ಳೆ ಮಾತಾಡಿದ್ರೆ ಅದು ಮಿತ್ರ ಆಗ್ತದ. ಅದೇ ಮಾತು ನಾವು ಬೇರೆ ಬೇರೆ ಹೆಂಗೆಂಗೋ ಆಡಿದ್ರೆ ಅದು ಶತ್ರು ತರ ನಮ್ಮನ್ನು ನಾಶ ಮಾಡ್ತದ. ಅದ್ ಎರಡೂ ತರ. ಮತ್ತ ಆರೋಗ್ಯದ ದೃಷ್ಟಿಯಿಂದ ಈಗ ನಾವು ಡಾಕ್ಟರ್ ಕಡೆ ಹೋಗ್ತೀವಿ ಸರ್. ಡಾಕ್ಟರ್ ಕಡೆ ಹೋದಕ್ರ ಅವ್ರು ಏನ್ ಮಾಡ್ತಾರ, ಮೊದಲ ನಾಲ್ಗಿ ತೆಗಿ ಅಂತ ಹೇಳ್ತಾರ. ಯಾಕೆ ಏನಾಗ್ತಿದೆ, ನಾಲ್ಗಿ ತೆಗದ್ ನಾಲ್ಗಿ ನೋಡೋದ ಬಳಿಕೆ ಎಲ್ಲಾ ತರ ಯಾವ ಬಣ್ಣ ಹಿಂಗ್ ಏನೋ ನೋಡಿ ಅದ್ರ ಗುರ್ತೆ ಮಾಡ್ಕೊಂಡು ತಾವು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಎಷ್ಟು ಅಂತ ಆರೋಗ್ಯ ದೃಷ್ಟಿಯಿಂದ ನಾಲ್ಗಿಗೆ ಹೆಚ್ಚು ಪ್ರಮುಖ ಮಹತ್ವ ಹೊಂದಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತು. ಧನ್ಯವಾದ. ಓಕೆ, ನಾಲಿಗೆ ರುಚಿನೂ ನೋಡುತ್ತೆ, ಏನೇನ್ ತಿಂಡಿ, ಉಪ್ಪು, ಹುಳಿ, ಖಾರ ಎಲ್ಲಾನು. ಓಕೆ, ವಂಗಮ್ಮ. ನಮಸ್ತೆ ಸರ್. ನಾಲಿಗೆ ಮಹತ್ವ ಅರಿಯುವುದು ನಮ್ಮದ ಒಂದು ಗುಣ ಸರ್. ಯಾಕಂದ್ರೆ ನಾಲಿಗೆಗೆ ಯಾವತ್ತೂ ಸುಸ್ತಾಗೋದಿಲ್ಲ. ನಾಲಿಗೆ ನಮ್ಮ ಮಾತನ್ನು ಶೈಲಿಯ ವ್ಯಕ್ತಿತ್ವ ವಿಸಿಟಿಂಗ್ ಕಾರ್ಡ್ ಅಂತಾನು ಕೂಡ ಹೇಳ್ಬೋದು ಸರ್. ನಮ್ಮ ವ್ಯಕ್ತಿತ್ವದ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ಬೋದು ನಮ್ಮ ಮಾತಿಂದ. ಹಾಗಾಗಿ ನಮ್ಮ ಮಾತು ಯಾವ ರೀತಿ ಇರ್ಬೇಕಂತಂದರೆ, ನಾವು ಮಾತಾಡುವ ಮಾತು ಮತ್ತೊಬ್ಬರಿಗೆ ಮುಳ್ಳಾಗಬಾರದು. ಅದು ಗಡಿಯಾರ ಒಳಗಿನ ಮುಳ್ಳಾಗಿರಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ಪ್ರತಿ ಗಂಟೆಗೆ ಎಚ್ಚರಿಸುತ್ತದೆ. ನಮ್ಮ ಮಾತಿನ ಶೈಲಿ ಯಾಗಿರ್ಬೇಕಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನೇ ಅದು ರೂಪಿಸುತ್ತೆ. ನಮ್ಮ ನಾಲಿಗೆ ಯಾವಾಗೂ ನಾಲ್ಗೆ ಮ್ಯಾಗ ಸದಾ ಸರಸ್ವತಿ ಲಕ್ಷ್ಮಿ ನೆರ್ತಿರ್ತಾಳಂತ ಸದಾ ಸರ್ ಹೇಳ್ತಾ ಇರ್ತಾರೆ. ಹಾಗೆ ನಮ್ಮ ನಾಲ್ಗೆ ಕೂಡ ಅದೇ ರೀತಿ ನಾವು ಮಾತಿನ ವರ್ತನೆ ಒಳಗೆ ನಾವು ಚೆನ್ನಾಗಿ ನಾವು ಮಾತನಾಡಿ ಅದನ್ನ ನಾವು ಸ್ವಚ್ಛತವಾಗಿ ಇಟ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ನಾಲ್ಗೆಯ ಮಹತ್ವವನ್ನು ನಾವು ಕಡಿಗಣಿಸಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ, ಮಂಜುಳಾ ಅವ್ರೆ ಹೇಳಿ, ನಿಮ್ಗೇನ್ ಅನ್ಸುತ್ತೆ ಹೇಳ್ರಿ. ನಮಸ್ತೆ ಸರ್. ಸರ್, ಮೊನ್ನೆ ನೀವು ಟಾಪಿಕ್ ಕೊಟ್ಟಾಗ ಸುಸ್ತೇ ಆಗದ ನಮ್ಮ ದೇಹದ ಅಂಗವೆಂದರೆ ಅಂದು ಡ್ಯಾಶ್ ಮಾಡ್ಬಿಟ್ರಿ ಸರ್. ನಾನ್ ಆಮೇಲೆ ಹುಡುಕಾಡಕತ್ತೆ. ನನಗ್ ಗೊತ್ತಿದ್ದು ಮೆದುಳು, ಹೃದಯ ಎರಡು ಗೊತ್ತಿತ್ತು ಸರ್. ನಾನು ವೈಜ್ಞಾನಿಕವಾಗಿ ಆಮೇಲೆ ಹುಡುಕ್ದಾಗ ಇದೇ ಟಾಪಿಕ್ ಇತ್ತು. ನಾನು ಅದನ್ನ ಪ್ರಿಪೇರ್ ಆದೆ. ಆಮೇಲೆ ಇವತ್ತು ಬೆಳಿಗ್ಗೆ ನೀವು ಮತ್ತೆ ಅದನ್ನ ಇದರಲ್ಲಿ ನಮ್ಗೆ ನಮ್ಮ ಇದ್ರಲ್ಲಿ ಹಾಕಿದಾಗ, ಜಯಪ್ರಕಾಶ್ ನಾಗತಿಹಳ್ಳಿ ಇದ್ರಲ್ಲಿ ಹಾಕಿದಾಗ ಸುಸ್ತೇ ಆಗದ ಅಂಗವೆಂದರೆ ನಾಲಿಗೆ ಅಂತ ನೀವೇ ಕೊಟ್ಟಿದ್ರಿ. ಆಮೇಲೆ ನನಗೆ ವಿಚಿತ್ರ ಅನ್ನಿಸ್ತು ಸರ್, ಕರೆಕ್ಟ್ ಅಲ್ವಾ, ಸುಮ್ಮನೆ ಮಾತಾಡ್ತಾನೆ ಇರುತ್ತೆ, ಇದಕ್ಕೆ ಸುಸ್ತಾಗಲ್ಲ ಕರೆಕ್ಟ್ ಅಂತ. ಆಮೇಲೆ ಅನ್ಕೊಂಡಿದ್ದೇನು ಅಂದ್ರೆ, ಆ ನಾಲಿಗೆ ಒಂದು ಕತ್ತಿನ ಹಲಗೆ ಅಂತ ಇರುತ್ತೆ ಸರ್. ಅದು ಹೀಗೆ ಮಾತಾಡಿದ್ರು ಕೊರಿಯತ್ತೆ, ಅಂದ್ರೆ ನಮ್ಮ ಹಲ್ಲಿನ ಮಧ್ಯೆ ನಾಲಿಗೆ ಹಾಕಿ ತಿರ್ಗಿದ್ರು ಹಲ್ಲಿಗೆ ಟಚ್ ಆಗುತ್ತೆ, ಹೀಗ್ ತಿರ್ಗಿದ್ರು ಹಲ್ಲಿಗೆ ಟಚ್ ಆಗುತ್ತೆ. ಅದೇ ರೀತಿ ನಮ್ಮ ನಾಲಿಗೆಯಿಂದ ಬರೋ ಮಾತುಗಳು ಸ್ವಲ್ಪ ಹಾರ್ಷ್ ಆಗಿದ್ರೆ ಒಬ್ಬ ಮನುಷ್ಯನ ಹೇಗ್ ಬೇಕಾದ್ರೂ ಚುಚ್ಚಿ ಸಾಯಿಸೋ ಮಟ್ಟಕ್ಕೆ ಆ ಮಾತುಗಳು ಇರ್ತವೆ ಸರ್. ಹಾಗಾಗಿ ಇದು ತನಗೆ ಸುಸ್ತಾಗಲ್ಲ ಅನ್ನೋದು ಒಂದು ಬಿಟ್ರೆ ಅದಕ್ಕೆ ಮೆದುಳಿಲ್ಲ ಅಂತ ಅನ್ನೋದು ಕೂಡ ನಮ್ಗೊಂದು ಅನ್ಸುತ್ತೆ ಸರ್.
ಯಾಕೆಂದ್ರೆ ಮೆದುಳು ಇದ್ದಾಗ ಯೋಚನೆ ಮಾಡಿ ಮಾತಾಡುತ್ತೆ. ಆ ನಾಲ್ಗೆಗೆ ಮೆದುಳು ಇಲ್ದೇ ಇರೋದ್ರಿಂದ ಅದು ಸುಮ್ಮನೆ ಹೆಂಗ್ ಬೇಕಂಗ್ ಅರಿಬಿಡ್ತಾರೆ. ಆಮೇಲೆ ಅದಕ್ಕೆ ದಾಸ ಹೇಳೋದು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತೇಳಿ. ಹಾಗಾಗಿ ಈ ನಾಲಿಗೆ ಸುಸ್ತಾಗಲ್ಲ, ಆದ್ರೆ ನಾಲಿಗೆ ದೀರ್ಘವಾದ ಪರಿಣಾಮವನ್ನ ನಮ್ಮ ಜೀವನದಲ್ಲಿ ಮಾಡುತ್ತೆ ಅನ್ನೋದು ಸತ್ಯ ಸರ್. ಥ್ಯಾಂಕ್ ಯು ಸರ್. ಓಕೆ, ಶರಣ ಬಸಪ್ಪ. ನಮಸ್ಕಾರ ಸರ್. ಸೃಷ್ಟಿ ಆಗದ ನಮ್ಮ ದೇಹದ ಅಂಗವೆಂದರೆ ಅದು ನಮ್ಮ ನಾಲಿಗೆ ಸರ್. ನಾವು ಸಂದರ್ಭಾನುಸಾರವಾಗಿ ನಾವು ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಹೇಗಿಲ್ಲ ಅಂತ ತಿಳ್ಕೊಂಡು ಮಾತಾಡ್ಬೇಕು ಸರ್. ನಮ್ಗೆ ತಿಳಿಲಾದ ಏನಾದರೂ ಎಲ್ಲಿ ಯಾವುದೇ ಒಂದು ಸಭಾ ಸಂದರ್ಭದಲ್ಲಿ ಆಗಲಿ ಎಲ್ಲೇ ಆಗಲಿ ಇದು ವಿಷಯವನ್ನು ತಿಳ್ಕೊಂಡು ಅಚ್ಚುಕಟ್ಟಾಗಿ ಮಾತಾಡಿದ್ರೆ ಅದು ಚೆನ್ನಾಗಿರುತ್ತೆ ಸರ್. ನಾಲಿಗೆನ ಅದನ್ನು ಬಿಟ್ಟು ಏನು ಬೇಕಾದ್ರೆ ಮಾತಾಡೋಕೆ ಆಗೋದಿಲ್ಲ ಸರ್. ಹಾಗಾಗಿ ಎಲ್ಲೇ ಏನು ಮಾತಾಡೋದು ತಿಳ್ಕೊಂಡು ಮಾತಾಡ್ಬೇಕು ಸರ್ ಅನ್ನೋದೇ ನಂದಿದೆ ಸರ್. ಓಕೆ, ಸೊ ನಾಲಿಗೆ ಬಗ್ಗೆ ಎಲ್ಲರೂ ಎಷ್ಟೊಂದು ಜನ ಏನೇನ್ ಮಾತಾಡಿದ್ರಿ. ನಮ್ ಶೈಲಜಾ ಮೇಡಮ್ ಒಟ್ಟಾರೆ ಎಲ್ಲರ ಅಭಿಪ್ರಾಯ ಸೇರಿಸಿ ಕನ್ಕ್ಲೂಷನ್ ಹೇಗೆ ಕೊಡ್ತಾರೆ ನೋಡ. ಸರಿ, ನಾಲಿಗೆ ಅಂತಕ್ಕಂತ ಒಂದು ವಿಷಯದ ಬಗ್ಗೆ ಅಂದ್ರೆ ನಮ್ಮ ಮಾತು ಎಷ್ಟು ಮುಖ್ಯ, ಅದು ಎಷ್ಟು ಗಮನ ನಾವು ವಹಿಸ್ಬೇಕು ಅನ್ನೋದು ಹೇಳಿದ್ರು. ಕೆಲವರು ಅದು ಕತ್ತಿಯ ಹಲಗಿನಂತ ಹೇಳಿದ್ರು, ಮತ್ತೆ ಕೆಲವರು ಅದು ವ್ಯಕ್ತಿತ್ವದ ಪ್ರತೀಕ ಅಂತ ಹೇಳಿದ್ರು, ಮನಸ್ಸಿನ ಪ್ರತೀಕ ಅಂತ ಹೇಳಿದ್ರು. ಹೌದು ಸರ್, ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂತ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸೋಕೆ ಒಂದೇ ಮಾಧ್ಯಮ ಅಂದ್ರೆ ಅದು ನಾವು ಭಾಷೆ ಮೂಲಕ, ಮಾತಿನ ಮೂಲಕ, ಅದಕ್ಕೆ ನಾಲಿಗೆನೇ ಮೂಲ. ಇಲ್ಲಿ ನಾವು ಮಾತಿಗೆ ನಾವೇನು ಮಾಡಕ್ಕಾಗಲ್ಲ, ಮನಸ್ಸಿಗೆ ತರಬೇತಿಯನ್ನ ಕೊಡ್ಬೇಕಾಗತ್ತೆ. ಮನಸ್ಸು ಹೇಗೆ ಚಿಂತನೆ ಮಾಡುತ್ತೋ ಹಾಗೆ ನಾಲಿಗೆ ನುಡಿಯುತ್ತೆ. ಹಾಗಾಗಿ ನಾವು ಸಕಾರಾತ್ಮಕ ಚಿಂತನೆಯನ್ನ ಮಾಡ್ತಾ, ಸಕಾರಾತ್ಮಕ ಕೆಲಸಗಳನ್ನ ಮಾಡ್ತಾ, ಸಕಾರಾತ್ಮಕ ವಿಷಯದ ಕಡೆಗೆ ಗಮನ ಹರಿಸಿದಾಗ ಮಾತ್ರ ಈ ಒಂದು ಮಾತು ಗುಣಮಟ್ಟದಿಂದ ಕೂಡಿರುತ್ತೆ, ಮಾತು ಸಕಾರಾತ್ಮಕವಾಗುತ್ತೆ, ಮಾತು ಅದೊಂದು ಮುತ್ತಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರೂ ಚೆನ್ನಾಗಿ ಮಾತಾಡಿದ್ರು. ಎಸ್ ಸ್ನೇಹಿತರೆ, ಕೇಳಿದ್ರಲ್ಲ, ನಾಲಿಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಚೆನ್ನಾಗಿ ಕಲೀರಿ. ಆನ್ಲೈನ್ ಆಫ್ಲೈನ್ ಕೋರ್ಸ್ ಅಟೆಂಡ್ ಮಾಡಿ, ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತೀವಿ. ಏನಂತೀರಿ? ನಮ್ಮಲ್ಲಿ ಸಿಲ್ವರು, ಗೋಲ್ಡು, ಡೈಮಂಡು ಅಂತ 3 ಕಮ್ಯುನಿಟಿ ಮಾಡಿದ್ದೀವಿ. ಬನ್ನಿ, 9341259261 ಕರೆ ಮಾಡಿ, ಹೆಚ್ಚಿನ ಮಾಹಿತಿ ನಿಮಗೆ ಸಿಗ್ತದೆ. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.